ವನ ಶ್ರೀ ವೆಂಕಟೇಶ್ವರ ಸ್ವಾಮಿ ತಿರುಪತಿಯ ತಿಮ್ಮಪ್ಪ ಎಂದು ಭಕ್ತರಲ್ಲಿ ಪ್ರಸಿದ್ಧರಾಗಿರುವ ಅವರು ವಿಷ್ಣುವಿನ ಅವತಾರ ಎಂದು ಪರಿಗಣಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ತ್ರೇತಾಯುಗದಲ್ಲಿ ವಿಷ್ಣುವು ಭೂಲೋಕಕ್ಕೆ ಬಂದು ವೆಂಕಟಾದ್ರಿ ಪರ್ವತದಲ್ಲಿ ವಾಸ ಮಾಡಿದ ಕಥೆಯಿದೆ. ಹುಟ್ಟಿದ ಸಮಯ ಮತ್ತು ಸ್ಥಳ. ವೈಷ್ಣವ ಪುರಾಣದ ಪ್ರಕಾರ ತಿಮ್ಮಪ್ಪ ಅಂದರೆ ವೆಂಕಟೇಶ್ವರ ದೇವರು ಕಲಿಯುಗದಲ್ಲಿ ಭೂಲೋಕದಲ್ಲಿ ಮಾನವ ರೂಪದಲ್ಲಿ ಅವತಾರ ಪಡೆದರು. ಅವರಿಗೆ ವೈಕುಂಠದ ಹವ್ಯಾಸವನ್ನು ಬಿಟ್ಟು ಭಕ್ತರಿಗಾಗಿ ಪೃಥ್ವಿ ಮೀದಿಗೆ ಬಂದರು ಎಂಬ ನಂಬಿಕೆಯಿದೆ. ಅವರು ತಿರುಮಲದ ಪವಿತ್ರ ಪರ್ವತಗಳಲ್ಲಿ ಸಂತೋಷದಿಂದ ಬಾಳಿದರು. ಬಾಲ್ಯದ ದಿವ್ಯತೆಗಳು. ತಿಮ್ಮಪ್ಪ ದೇವರು ಬಾಲ್ಯದಲ್ಲಿಯೇ ಮಾನವ ಸಾದೃಶ್ಯ ರೂಪದಲ್ಲಿ ತಿರುಮಲಾ ಪರ್ವತದ ಅರಣ್ಯದಲ್ಲಿ ತಪಸ್ಸು ಮಾಡುತ್ತಿದ್ದರು. ಭೂದೇವಿ ಮತ್ತು ಶ್ರೀದೇವಿಯ ಆಶೀರ್ವಾದದಿಂದ ತಮ್ಮ ಬಾಲ್ಯ ಜೀವನದಲ್ಲಿ ಸಹಜ ವೈರಾಗ್ಯ ಮತ್ತು ಜ್ಞಾನವನ್ನು ತೋರಿದರು. ಕೆಲ ಪುರಾಣಗಳಲ್ಲಿ ಅವರು ಶ್ರೀನಿವಾಸ ಅಥವಾ ಬಾಲಾಜಿ ಎಂಬ ಹೆಸರಿನಿಂದ ಕರೆಯಲ್ಪಡುವುದುಂಟು. ಪರಶುರಾಮ ಮತ್ತು ಬ್ರಹ್ಮದೇವರ ಆಶೀರ್ವಾದ. ತಮ್ಮ ಬಾಲ್ಯದ ಅವಧಿಯಲ್ಲಿ ತಿಮ್ಮಪ್ಪ ದೇವರಿಗೆ ಬ್ರಹ್ಮ ಮತ್ತು ಪರಶುರಾಮ ದೇವರು ದರ್ಶನ ನೀಡಿ ಭಕ್ತರ ನಿರಂತರ ಸೇವೆಗಾಗಿ ಪೃಥ್ವಿ ಮೇಲೆ ಸ್ಥಿರವಾಗಲು ಅನುಗ್ರಹ ನೀಡಿದರು. ಅವನ ಬಾಲ್ಯದ ತತ್ವಬೋಧನೆ. ತಿಮ್ಮಪ್ಪನು ಬಾಲ್ಯದಲ್ಲಿಯೇ ಧರ್ಮ, ಕರ್ಮ ಮತ್ತು ಭಕ್ತಿಯ ಮುಖ್ಯತೆಯನ್ನು ಸಾರಿದನು. ದಾನ, ಧರ್ಮ ಹಾಗೂ ಶ್ರದ್ಧೆಯ ಜೀವನವನ್ನು ತೋರಿದನು. ಸತ್ಯ ಮತ್ತು ಶುದ್ಧತೆಯ ಮಾರ್ಗವನ್ನು ಅನುಸರಿಸಲು ಪ್ರೇರಣೆಯಾದನು.